ವೀಕ್ಷಕರೇ, ಯೋಗಾಸನವನ್ನ ಅಭ್ಯಾಸ ಮಾಡಲು ಬಯಸ್ತಾ ಇರುವವರು ಹಾಗೆ ಯೋಗಾಸನವನ್ನ ಮೊದಲ ಬಾರಿಗೆ ಅಭ್ಯಾಸ ಮಾಡುವವರು ಯಾವ ರೀತಿಯಾದಂತ ಯೋಗಾಸನ ಹಾಗೆ ಯಾವ ರೀತಿಯಾದಂತ ಸೂಕ್ಷ್ಮ ವ್ಯಾಯಾಮವನ್ನ ಅಭ್ಯಾಸ ಮಾಡಬೇಕು, ಮತ್ತೆ ಯೋಗಾಸನವನ್ನ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ಯಾವ ರೀತಿಯಾದಂತ ವಾರ್ಮ್ ಅಪ್ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೆಲಿ ಚಾನಲ್ ನಿಮ್ ಜೊತೆ ನಾನು ಮಣಿಶನಿಕ. ಬನ್ನಿ ವೀಕ್ಷಕರೇ, ಈಗ ಬಿಗಿನರ್ಸ್ ಆದಂತವರು ಯೋಗಾಸನವನ್ನ ಈ ಬಾರಿಗೆ ಮೊದಲು ಅಭ್ಯಾಸ ಮಾಡುವವರು ಯಾವ ರೀತಿಯಾದಂತ ಆಸನವನ್ನ ಹಾಗೆ ಆಸನವನ್ನ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ನಮ್ಮ ಬಾಡಿಯನ್ನ ಯಾವ ರೀತಿಯಾಗಿ ವಾರ್ಮ್ ಅಪ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಾಧ್ಯವಾದಷ್ಟು ನೀವು ಬೆನ್ನನ್ನ ನೇರವಾಗಿರಿಸ ನಿಮಗೆ ಕಂಫರ್ಟೇಬಲ್ ಅನಿಸುವಂತ ಸುಖಾಸನ ಆಗಿರ್ಬೋದು ಅಥವಾ ಪದ್ಮಾಸನ ಆಗಿರ್ಬೋದು ಹಾಗೆ ಅರ್ಧ ಪದ್ಮಾಸನ ಆಗಿರ್ಬೋದು, ಈ ರೀತಿಯಾದಂತ ನಿಮಗೆ ಈಸಿ ಅನಿಸಿರುವಂತ ನಿಮಗೆ ಕಂಫರ್ಟೇಬಲ್ ಆಗಿರುವಂತ ಆಸನದಲ್ಲಿ ಕೂತ್ಕೊಳ್ಳಿ. ನಾನು ಕೂತ್ಕೊಂಡಿರುವಂತ ಆಸನ ಸಿದ್ಧಾಸನ, ಅರ್ಧ ಸಿದ್ಧಾಸನ. ನೀವು ಬೇಕಾದ್ರೆ ಈಸಿ ಆದಂತ ಪೋಸ್ಚರ್ ಸುಖಾಸನದಲ್ಲಿ ಈ ರೀತಿಯಾಗಿ ಬೇಕಾದ್ರೂ ಕೂತ್ಕೊಳ್ಬಹುದು. ಆದ್ರೆ ನಿಮ್ಮ ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಬೇಕು. ಈಗ ಮೊದಲನೇದಾಗಿ ಆಸನವನ್ನ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ನಮ್ಮ ಬಾಡಿಯನ್ನ ವಾರ್ಮ್ ಅಪ್ ಮಾಡ್ಕೊಳ್ಬೇಕು. ಸೂಕ್ಷ್ಮ ವ್ಯಾಯಾಮ ಅಥವಾ ಲೂಸ್ನಿಂಗ್ ಎಕ್ಸರ್ಸೈಸ್. ಒಂದು ನಮ್ಮ ಕತ್ತಿನ ಭಾಗಕ್ಕೆ ಲೂಸ್ನಿಂಗ್ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಕೈಯಲ್ಲಿ ಚಿನ್ಮುದ್ರೆಯನ್ನ ಮಾಡ್ಕೋಬಹುದು ಅಥವಾ ಹಸ್ತವನ್ನ ಈ ರೀತಿ ಕೂಡ ಇಟ್ಕೋಬಹುದು. ಆಳವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಹಾಗೆ ನಿಮ್ಮ ಕತ್ತನ್ನ ಮೇಲೆ ಕೆತ್ತಿ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಮಾಡಿ. ಈ ರೀತಿಯಾಗಿ ನೀವು ಮೊದಲು ಬಾರಿ ಯೋಗಾಸನವನ್ನ ಅಭ್ಯಾಸ ಮಾಡೋರಾಗಿದ್ರೆ 5 ರಿಂದ 10 ಬಾರಿ ಈ ರೀತಿಯಾದಂತ ನೆಕ್ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣ ನಮ್ಮ ಕುತ್ತಿಗೆ ಭಾಗದಲ್ಲಿ ಒಳ್ಳೆ ವ್ಯಾಯಾಮ ಸಿಕ್ಕಿ ನಮ್ಮ ಕುತ್ತಿಗೆ ಭಾಗದಲ್ಲಿ ಲೂಸ್ನಿಂಗ್ ಎಕ್ಸರ್ಸೈಸ್ ಒಳ್ಳೆ ಸಿಗೋದ್ರಿಂದ ಅಲ್ಲಿರುವಂತಹ ನೋವು ಹಾಗೂ ಸ್ಟಿಫ್ನೆಸ್ ಅನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದಾದ ನಂತರ ಮತ್ತೆ ಬನ್ನಿ. ಈಗ ಕತ್ತನ್ನ ಟ್ವಿಸ್ಟ್ ಮಾಡೋಣ. ಬಲಕ್ಕೆ ಹಾಗೂ ಮತ್ತೆ ಬನ್ನಿ, ಮತ್ತೆ ಎಡಕ್ಕೆ. ಈ ರೀತಿಯಾಗಿ ಕೂಡ 5 ರಿಂದ 10 ಬಾರಿ ಈ ಲೂಸ್ನಿಂಗ್ ಎಕ್ಸರ್ಸೈಸ್ ಅನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಅದಾದ ನಂತರ ನಿಧಾನವಾಗಿ ಮತ್ತೆ ಬನ್ನಿ. ಈಗ ಇನ್ನೊಂದು ಅಭ್ಯಾಸ ಮಾಡೋಣ. ನಮ್ಮ ಕತ್ತನ್ನ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡೋಣ. ಎಕ್ಸೇಲ್ ಮಾಡ್ಕೊಳ್ತಾ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕತ್ತನ್ನ ಮುಂದಕ್ಕೆ ಬೆಂಡ್ ಮಾಡಿ. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ, ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಕ್ಕೆ. ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೆಳಗೆ. ಈ ರೀತಿಯಾಗಿ ಕ್ಲಾಕ್ ವೈಸ್ ಆಗಿ 5 to 10 ಟೈಮ್ಸ್ ಅಭ್ಯಾಸ ಮಾಡಿ. 5 to 10 ಟೈಮ್ಸ್ ಕ್ಲಾಕ್ ವೈಸ್ ಆಗಿ 5 to 10 ಟೈಮ್ಸ್ ಅಭ್ಯಾಸ ಆದ ನಂತರ ಮತ್ತೆ ಈಗ ಆಂಟಿ ಕ್ಲಾಕ್ ವೈಸ್ ಆಗಿ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ಇಲ್ಲೂ ಕೂಡ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ. ಪ್ರತಿಯೊಂದು ಸೂಕ್ಷ್ಮ ವ್ಯಾಯಾಮ ಅಥವಾ ಆಸನವನ್ನ ಅಭ್ಯಾಸ ಮಾಡುವಾಗ ನಿಮ್ಮ ದೇಹ ಮತ್ತು ಉಸಿರಾಟವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ನೀವೆಷ್ಟು ದೇಹ ಮತ್ತು ಉಸಿರಾಟವನ್ನ ಹೊಂದಾಣಿಕೆ ಮಾಡ್ಕೊಳ್ತೀರೋ ಅಷ್ಟು ನಿಮ್ಗೆ ಒಳ್ಳೆ ಫಲಿತಾಂಶವನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 5 to 10 ಟೈಮ್ಸ್ ಆದ ನಂತರ ಮತ್ತೆ ಬನ್ನಿ. ಇದು ನಮ್ಮ ಕುತ್ತಿಗೆ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮ. ಅದಾದ ನಂತರ ನಮ್ಮ ಭುಜದ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. 2 ಕೈಗಳನ್ನ ಮುಂದಕ್ಕೆ ಚಾಚ್ತಾ ಹಾಗೆ ಹಸ್ತ ಮೇಲ್ಮುಖ ಮಾಡ್ಕೊಳ್ಳಿ. ಮತ್ತೆ ಹಸ್ತವನ್ನ ನಿಮ್ಮ ಭುಜದ ಮೇಲೆ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಎಲ್ಬೋವನ್ನ ಹತ್ರ ತೆಗೆದುಕೊಂಡು ಬನ್ನಿ. ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸ್ 5 ಟೈಮ್ಸ್ ಕ್ಲಾಕ್ ವೈಸ್ ಆದ ನಂತರ ಈಗ ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಆಗಿ 5 ಟೈಮ್ಸ್ ಅಭ್ಯಾಸ ಮಾಡಬೇಕು. ಈ ಎಕ್ಸರ್ಸೈಸ್ ನಮ್ಮ ಭುಜದ ಭಾಗದಲ್ಲಿರುವಂತಹ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. 5 ಟೈಮ್ ಕ್ಲಾಕ್ ವೈಸ್ ಮತ್ತೆ 5 ಟೈಮ್ ಆಂಟಿ ಕ್ಲಾಕ್ ವೈಸ್ ಆದ ನಂತರ ಹಾಗೆ 2 ಕೈಗಳನ್ನ ಮುಂದಕ್ಕೆ ತೆಗೆದುಕೊಂಡು ಬಂದು ನೇರ ಮಾಡಿ ಹಾಗೆ ಕೆಳಗಡೆ ಇಳಿಸಿ. ಇದು ನಮ್ಮ ಕತ್ತಿನ ಭಾಗ ಹಾಗೂ ನಮ್ಮ ಭುಜದ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮ. ಈಗ ಸಂಪೂರ್ಣ ನಮ್ಮ ಬೆನ್ನಿನ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. 2 ಕೈಗಳನ್ನ ಮುಂದಕ್ಕೆ ಚಾಚ್ತಾ ಹಾಗೆ ಟೇಬಲ್ ಟಾಪ್ ಪೋಸ್ಚರ್ ಬನ್ನಿ. ಇದು ಟೇಬಲ್ ಟಾಪ್ ಪೋಸ್ಚರ್. ಇಲ್ಲಿ ನಿಮ್ಮ 2 ಹಸ್ತ ಹಾಗೆ ನಿಮ್ಮ ಮಂಡಿ ಮತ್ತು ನಿಮ್ಮ ಪಾದ ಒಂದೇ ಸರಳ ರೇಖೆ, ಇಲ್ಲಿಂದ ಒಂದೇ ಸರಳ ರೇಖೆಯಲ್ಲಿರುತ್ತೆ. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ಮೇಲೆ ಕೆತ್ತಬೇಕು. ಹಾಗೆ ಬೆನ್ನಿನ ಮಧ್ಯ ಭಾಗವನ್ನ ಆದಷ್ಟು ಕೆಳಗಡೆ ಪುಷ್ ಮಾಡಬೇಕು. ಮತ್ತೆ ನಿಮ್ಮ ಟೇಲ್ ಬೋನ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡಬೇಕು. ಹಾಗೆ
ಎಕ್ಸೇಲ್ ಮಾಡ್ಕೊತಾ ನಿಧಾನವಾಗಿ ಮತ್ತಲೆಯನ್ನ ಮುಂದಕ್ಕೆ ಚಾಚಿ ನಿಮ್ಮ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಕ್ಯಾಟ್ ಅಂಡ್ ಕೌ ಪೋಸ್ಚರ್. ಈ ಎಕ್ಸರ್ಸೈಸ್ ಕೂಡ ನೀವು 5 to 10 ಟೈಮ್ಸ್ ಅಭ್ಯಾಸ ಮಾಡಿ. 5 to 10 ಟೈಮ್ಸ್ ಈ ಅಭ್ಯಾಸವನ್ನ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಬೆನ್ನಿನ ಭಾಗ ಸ್ಟ್ರೆಚಸ್ ಆಗಿ ನಮ್ಮ ಸಂಪೂರ್ಣ ಬೆನ್ನಿನ ಭಾಗದಲ್ಲಿ ಉತ್ತಮವಾದ ವ್ಯಾಯಾಮ ಪಡ್ಕೊಳ್ಳಲು ಸಹಾಯವಾಗುತ್ತೆ. 5 to 10 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಹಾಗೆ ಎರಡು ಪಾದ ಮತ್ತು ನಿಮ್ಮ ಎರಡು ಮಂಡಿಯನ್ನ ಕೂಡಿಸ್ಕೊಳ್ತಾ ನಿಧಾನವಾಗಿ ನಿಮ್ಮ ಪೃಷ್ಠ ಭಾಗವನ್ನ ಕೆಳಗಡೆ ತೆಗೆದುಕೊಂಡು ಬಂದು ಶಶಂಕಾಸನ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈ ಎಲ್ಲ ಎಕ್ಸರ್ಸೈಸ್ ಇಂದ ನಿಮ್ಮ ದೇಹದಲ್ಲಿ ಹಾಗೂ ಉಸಿರಾಟದಲ್ಲಿ ಆದಂತಹ ಬದಲಾವಣೆಯನ್ನ ಗಮನಿಸ್ತಾ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. 10 ಸೆಕೆಂಡ್ಸ್ ರಿಲ್ಯಾಕ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಟೇಬಲ್ ಟಾಪ್ ಪೋಸ್ಚರ್ ಬನ್ನಿ. ಮತ್ತೆ ಎರಡು ಮಂಡಿ ಹಾಗೂ ನಿಮ್ಮ ಪಾದ ಮತ್ತು ಹಸ್ತ ಒಂದೇ ಸರಳ ರೇಖೆಯಲ್ಲಿ ಇಟ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಅಪೋಸಿಟ್ ಹ್ಯಾಂಡ್ ಅನ್ನ ಮತ್ತೆ ಅಪೋಸಿಟ್ ಲೆಗ್ ಅನ್ನ ಮೇಲಕ್ಕೆತ್ತಬೇಕು. ಬಲಗೈಯನ್ನ ಮೇಲಕ್ಕೆತ್ತುವಾಗ ಎಡಕಾಲನ್ನ ಈ ರೀತಿಯಾಗಿ ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಈ ಸ್ಥಿತಿಯನ್ನ ಹೋಲ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ಮೇಲೆ ಜಾಸ್ತಿ ಪ್ರೆಷರ್ ಅನ್ನ ಹಾಕಬಾರ್ದು. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು. ಹಾಗೆ ಎಕ್ಸೇಲ್ ಮಾಡಿ ಮತ್ತೆ ನಿಧಾನವಾಗಿ ಎಡಗೈ ಮತ್ತು ಬಲಗಾಲನ್ನ ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊತ್ತು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಈ ಸ್ಥಿತಿಯನ್ನ ಹೋಲ್ಡ್ ಮಾಡಿ. ಆದ ನಂತರ ಮತ್ತೆ ಎಕ್ಸೇಲ್ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕಾಲು ಮತ್ತು ಕೈಯನ್ನ ಕೆಳಗಡೆ ಇಳಿಸ್ತಾ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು ವಜ್ರಾಸನ. ಈಗ ವಜ್ರಾಸನದಿಂದ ಎರಡು ಕಾಲುಗಳನ್ನ ಮತ್ತೆ ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿಗೆ ಬರೋಣ. ದಂಡಾಸನ. ಸಾಧ್ಯವಾದಷ್ಟು ನಿಮ್ಮ ಬೆನ್ನನ್ನ ನೇರವಾಗಿರಿಸಿ ಹಾಗೆ ಎರಡು ಹಸ್ತವನ್ನ ಪೃಷ್ಠದ ಬದಿಗಿರಿಸಿ. ನಿಮ್ಮ ಪಾದ ನಿಮ್ ಕಡೆಗೆ ಪುಷ್ ಮಾಡ್ಕೊಳ್ಳಿ. ಎದೆಯನ್ನ ಓಪನ್ ಮಾಡಿ ಹಾಗೆ ನಿಮ್ಮ ಶೋಲ್ಡರ್ ಅನ್ನ ಹಿಂದಕ್ಕೆ ಪುಷ್ ಮಾಡಿ. ಸಾಧ್ಯವಾದಷ್ಟು ನೇರವಾಗಿ ಕೂತ್ಕೊಳ್ಳಿ. ಮುಂದಕ್ಕೆ ನೋಡಿ. ಈ ಸ್ಥಿತಿಯಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. ಈಗ ನಿಧಾನವಾಗಿ ಮತ್ತೆ ದಂಡಾಸನವನ್ನ ರಿಲೀಸ್ ಮಾಡ್ಕೊಳ್ತಾ ಈಗ ತಿಥಿಲಾಸನ ಬಟರ್ಫ್ಲೈ ಪೋಷನ್ ಅನ್ನ ಅಭ್ಯಾಸ ಮಾಡಿ. ಎರಡು ಮಂಡಿಯನ್ನ ಮಡ್ಚ್ಕೊಳ್ಬೇಕು. ಹಾಗೆ ನಿಮ್ಮ ಪಾದವನ್ನ ಒಂದಕ್ಕೊಂದು ಜಾಯಿನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೀಲ್ಸ್ ಅನ್ನ ಸಾಧ್ಯವಾದಷ್ಟು ನಿಮ್ಮ ದೇಹ ಹತ್ರ ತೆಗೆದುಕೊಂಡು ಬನ್ನಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಎರಡು ಹಸ್ತದಿಂದ ನಿಮ್ಮ ಕಾಲಿನ ಬೆರಳು ನಿಂತ್ಕೊಳ್ಬೇಕು. ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ ಹಾಗೆ ಭುಜಗಳನ್ನ ಸಡಿಲವಾಗಿರಿಸಿ. ನಿಮ್ಮ ಎರಡು ಕಾಲನ್ನ ಅಪ್ ಅಂಡ್ ಡೌನ್ ಮಾಡಿ ಈ ರೀತಿಯಾಗಿ ತಿಥಿಲಾಸನ ಬಟರ್ಫ್ಲೈ ಪೋಸ್ಚರ್. ಮಿನಿಮಮ್ ಆಗಿ 10 ಸೆಕೆಂಡ್ಸ್ ಈ ರೀತಿಯಾಗಿ ಅಭ್ಯಾಸ ಆದ ನಂತರ ಈಗ ಎರಡು ಎಲ್ಬೋನ್ನ ನಿಮ್ಮ ತೊಡೆಗೆ ಈ ರೀತಿಯಾಗಿ ಟಚ್ ಮಾಡ್ಕೊಳ್ಳಿ. ಹಾಗೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ಕೊತಾ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಆಗಿ ಬದ್ಧ ಕೋನಾಸನ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡ್ ಆಗಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಈ ಸ್ಥಿತಿಯನ್ನ ಹೋಲ್ಡ್ ಮಾಡಿ. ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ರಿಲ್ಯಾಕ್ಸ್ ಮಾಡಿ. ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತೆಗೆದುಕೊಂಡ ನಂತರ ಈಗ ಎರಡು ಕಾಲುಗಳನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ. ಈಗ ಎರಡು ಕೈಗಳನ್ನ ಭುಜದಂತರಕ್ಕೆ ಮೇಲೆತ್ತಬೇಕು. ಈಗ ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಟ್ವಿಸ್ಟ್ ಮಾಡ್ತಾ ಬಲ ಹಸ್ತದಿಂದ ಎಡಗಾಲಿನ ಹೆಬ್ಬೆರಳನ್ನ ತಾಗಿಸಲು ಪ್ರಯತ್ನಿಸಿ. ಮತ್ತೆ ನಿಧಾನವಾಗಿ ಸ್ವಲ್ಪ ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ಅಪೋಸಿಟ್ ಸೈಡ್. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 10 ಕೌಂಟ್ ಅಭ್ಯಾಸ ಮಾಡಿ. 10 ಕೌಂಟ್ ಆದ ನಂತರ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈಗ ಬಲಹಸ್ತದಿಂದ ಸಾಧ್ಯವಾದ್ರೆ ನಿಮ್ಮ ಬಲ ಪಾದವನ್ನ ಇಟ್ಕೊಳ್ಳಿ. ಸಾಧ್ಯವಾಗಿಲ್ಲ ಅಂತಂದ್ರೆ ಜಸ್ಟ್ ಈ ರೀತಿಯಾಗಿ ನಿಮ್ಮ ಹಸ್ತವನ್ನ ಕಾಲ್ ಮೇಲೆ ಇಟ್ಕೊಳ್ಳಿ. ಎಡಗೈಯನ್ನ ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ನಿಮ್ಮ ಬಲಕ್ಕೆ ಬೆಂಡ್ ಆಗಿ ಈ ಸ್ಥಿತಿಯನ್ನ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ಎಡಭಾಗದಲ್ಲಿ ಆಗುವಂತ ಸ್ಟ್ರೆಚಸ್ ಅನ್ನ ಗಮನಿಸಿ.
ಸಹಜವಾದ ಉಸಿರಾಟ, ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ಎಡಗೈಯನ್ನ ಕೆಳಗಡೆ ಇಳಿಸಿ, ಬಲಗೈಯನ್ನ ತಲೆಯ ನೇರ ಮೇಲಕ್ಕೆ ಎತ್ತಬೇಕು. ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಎಡಕ್ಕೆ ಬೆಂಡ್ ಆಗಿ. ಇಲ್ಲೂ ಕೂಡ ನಿಮ್ಮ ದೇಹದ ಬಲಭಾಗದಲ್ಲಿ ಆಗುವಂತ ಸ್ಟ್ರೆಚಸ್ ಅನ್ನ ಗಮನಿಸ್ತಾ ಸಹಜವಾದ ಉಸಿರಾಟ, ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಪೋಷನ್ ಹೋಲ್ಡ್ ಮಾಡಿ. ಅದಾದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಕೈಯನ್ನ ಕೆಳಗಡೆ ಇಳಿಸಿ. ಈಗ ಇನ್ನೊಂದು ಅಭ್ಯಾಸ ಮಾಡೋಣ. ಚಕ್ಕಿ ಚಾಲನ. ಎರಡು ಕೈಗಳ ಬೆರಳನ್ನ ಈ ರೀತಿಯಾಗಿ ಇಂಟರ್ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಮುಷ್ಟಿ ಮಾಡ್ಕೊಂತ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಆಗಿ, ಉಸಿರನ್ನ ಹೊರ ಹಾಕ್ತಾ ಮುಂದಕ್ಕೆ ಬೆಂಡ್ ಆಗ್ಬೇಕು. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡ್ಬೇಕು. ನಿಮ್ಮಿಂದ ಎಷ್ಟು ದೊಡ್ಡ ಸರ್ಕಲ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ದೊಡ್ಡಾಗಿ ಸರ್ಕಲ್ ಅನ್ನ ಮಾಡ್ತಾ ಚಕ್ಕಿ ಚಾಲವನ್ನ ಅಭ್ಯಾಸ ಮಾಡಿ. ಕ್ಲಾಕ್ ವೈಸ್ ಆಗಿ 5 ಟೈಮ್ಸ್ ಅಭ್ಯಾಸ ಮಾಡಿ. ಹಾಗೆ 5 ಟೈಮ್ ಕ್ಲಾಕ್ ವೈಸ್ ಆದ ನಂತರ ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ಇಲ್ಲಿ ಉಸಿರಾಟವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಮೇಲಕ್ಕೆ ಬರಬೇಕು. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ. ಸಾಧ್ಯವಾದಷ್ಟು ಪ್ರತಿಯೊಂದು ಎಕ್ಸರ್ಸೈಸ್ ಆಗಿರ್ಬೋದು, ಹಾಗೆ ಆಸನ ಆಗಿರ್ಬೋದು, ಉಸಿರಾಟವನ್ನ ನಾವು ನಮ್ಮ ದೇಹದ ಚಲನೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡ್ರೆ ನಮಗೆ ಅದ್ಭುತವಾದ ಫಲಿತಾಂಶವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 5 ಟೈಮ್ ಕ್ಲಾಕ್ ವೈಸ್ ಮತ್ತೆ 5 ಟೈಮ್ ಆಂಟಿ ಕ್ಲಾಕ್ ವೈಸ್ ಆದ ನಂತರ ಮತ್ತೆ ಮಧ್ಯಕ್ಕೆ ಬನ್ನಿ. ಹಾಗೆ ಎರಡೂ ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಕೈಯನ್ನ ಮೇಲಕ್ಕೆತ್ತಿ ಹಸ್ತವನ್ನ ಮೇಲ್ಮುಖ ಮಾಡ್ಕೊಳ್ಳಿ. ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಮತ್ತೆ ಶಿಥಿಲ ದಂಡಾಸನದ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ, ಕಾಲುಗಳು ಸ್ವಲ್ಪ ಅಗಲವಾಗಿರ್ಬೇಕು. ಹಾಗೆ ಕೈಯನ್ನ ದೇಹದ ಹಿಂಬದಿಗೆ ಚಾಚ್ತಾ ಹಾಗೆ ತಲೆಯನ್ನ ಹಿಂದಕ್ಕೆ ಚಾಚಿ ರಿಲ್ಯಾಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಯೋಗಾಸನ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ಅಥವಾ ಇದೇ ಮೊದಲ ಬಾರಿಗೆ ಯೋಗಾಸನ ಮಾಡುವವರು ಯಾವ ರೀತಿಯಾದಂತ ದೇಹವನ್ನ ಲೂಸ್ ಮಾಡ್ಕೊಳ್ತಾ ಲೂಸ್ನಿ ಎಕ್ಸರ್ಸೈಸ್ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಬಿಗಿನರ್ಸ್ ಆದವರು ಯಾವ ರೀತಿಯಾದಂತ ಯಾವ್ಯಾವ ಆಸನವನ್ನ ಯಾವ ರೀತಿಯಾಗಿ ಹೇಗೆ ಅಭ್ಯಾಸ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.